ಎಲೆಕ್ಷನ್ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯದ ಅಧ್ಯಕ್ಷರ ಪಟ್ಟಿಯನ್ನು ಅನೌನ್ಸ್ ಮಾಡಿದ್ದೀನಿ. ಇನ್ಚಾರ್ಜ್ ಯಾರ್ಯಾರು ಅಂತೇಳಿ ಪ್ರತಿ ಒಂದು ಮಹಾನಗರ ಪಾಲಿಕೆ 5 ಮಹಾನಗರ ಪಾಲಿಕೆಗೂ ನಮ್ಮ ರಾಜ್ಯದ ಅಧ್ಯಕ್ಷ ಜಯಂತ್ ಅವರು ಮುಖಂಡರ ಪಟ್ಟಿಯನ್ನು ಹಾಕಿದ್ದಾರೆ. ಒಂದೊಂದು GBAಗೆ 3-4 ಜನ ಉಸ್ತುವಾರಿಗಳನ್ನು ಹಾಕಿದ್ದಾರೆ. ಅವರ ಸಭೆಯನ್ನು ಇವತ್ತು ಕರೆದಿದ್ದೀವಿ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ಮಾಡಿ ಅಲ್ಲಿ ಮತದಾರರ ಪರಿಷ್ಕರಣೆ ಇರ್ಬೋದು ಅಥವಾ ಅಭ್ಯರ್ಥಿಗಳು ಯಾವ್ಯಾವ ಅಭ್ಯರ್ಥಿಗಳು 369 ಕ್ಷೇತ್ರಗಳಿಗೆ ಎಷ್ಟು ಅಭ್ಯರ್ಥಿಗಳಿದ್ದಾರೆ, ಯಾವ ಅಭ್ಯರ್ಥಿಗಳು ಗೆಲ್ಲುವಂಥದ್ದಿದೆ ಮತ್ತು ಎಲ್ಲಿ ಸಮಸ್ಯೆ ಇದೆ ಇವೆಲ್ಲವನ್ನು ಚರ್ಚೆ ಮಾಡಿ ಒಂದು ವಾರದೊಳಗೆ ವರದಿ ಮಾಡೋಕ್ಕೋಸ್ಕರ ನಮ್ಮೆಲ್ಲ ನಮ್ಮ ರಾಜ್ಯದ ಅಧ್ಯಕ್ಷರ ಅನೌನ್ಸ್ ಮಾಡಿ ಮುಖಂಡರಿಗೆ ಈಗಾಗಲೇ ಸೂಚನೆಯನ್ನು ಬೆಳಗ್ಗೆಯಿಂದ ಸುಮಾರು 1.5 ಗಂಟೆಗೆ ಚರ್ಚೆ ಮಾಡಿ ಕೊಟ್ಟಿದ್ದೀನಿ. GBA ಎಲೆಕ್ಷನ್ ಕಾಂಗ್ರೆಸ್ ಅವರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ BJP ಇದ್ರ ಬಗ್ಗೆ ಈಗಾಗಲೇ 4-5 ಸಭೆಗಳನ್ನು ಮಾಡಿದ್ದೀರಿ. ನಮ್ಮ ಇನ್ಚಾರ್ಜ್ ಕೂಡ ಬಂದು ಇದ್ದಾರೆ, ರಾಮ್ ಮಾಧವ್. ಇವತ್ತು ನಾವು ಸಭೆ ಮಾಡಿದ್ದೀರಿ. ನಾವಂತೂ ಚುನಾವಣೆಗೆ ತಯಾರಾಗುವಂಥ ಎಲ್ಲ 5ಕ್ಕೆ 5 ಗೆಲ್ಲಬೇಕು ಅನ್ನೋ ದೃಷ್ಟಿಯಲ್ಲಿ ತಯಾರಿಗಳನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಶಾಸಕರು ಮತ್ತು ಸೋತಿರುವಂಥ MLAಗಳು, ನಮ್ಮ ಲೋಕಸಭಾ ಸದಸ್ಯರು ಪೂರ್ಣ ಮಟ್ಟದಲ್ಲಿ ಇದಕ್ಕೆ ಶ್ರಮ ಹಾಕಿ ಇದು ಸ್ಥಳೀಯವಾಗಿ ನಮ್ಮ ಲೀಡರ್ಗಳಿಗೆ ಗೆಲ್ಲುವಂಥ ಚುನಾವಣೆ, ಇದು ಕಾರ್ಯಕರ್ತರಿಗೆ ಅವಕಾಶ ಕೊಡುವಂಥ ಚುನಾವಣೆ. ಹೇಗೆ MLA MPಗೆ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾರೆ, ಅದೇ ರೀತಿ ನಾವು ಕಾರ್ಯಕರ್ತರ ಚುನಾವಣೆ ಬಂದಾಗ ಅವರ ಜೊತೆ ನಿಲ್ಲಬೇಕು, ಅವರ ಗೆಲುವಿಗೆ ನಾವೆಲ್ಲರೂ ಕೂಡ ಸಹಕಾರಿಯಾಗಿ ನಿಲ್ಲಬೇಕು, ಗೆದ್ದೇ ಗೆಲ್ಲಬೇಕು. ಆ ದೃಷ್ಟಿಯಲ್ಲಿ ಇವತ್ತು ಸಭೆಯನ್ನು ಮಾಡಿದ್ದೀವಿ. ಭಾಳ ವಿಸ್ತೃತವಾಗಿ ಚರ್ಚೆ ಆಗಿದೆ. ಕಾಂಗ್ರೆಸ್ಸಿನ ಫೇಲ್ಯೂರ್ಸ್ ಏನಿದೆ, 3 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಏನೇನು ಬೆಂಗಳೂರಿಗೆ ಅನ್ಯಾಯ ಮಾಡಿದ್ದಾರೆ, ದ್ರೋಹ ಬಗೆದಿದ್ದಾರೆ. ಕಳೆದ 3 ವರ್ಷದಲ್ಲಿ ಗಾರ್ಬೇಜ್ ಇರ್ಬೋದು, ಪಾಟೋಲ್ ಇರ್ಬೋದು, ಟ್ಯಾಕ್ಸ್ಗಳ ಏರಿಕೆ ಮಾಡಿರುವಂಥದ್ದು ಇವೆಲ್ಲವನ್ನು ಪಟ್ಟಿ ಮಾಡ್ತಾ ಇದ್ದೀರಿ. ಅದಕ್ಕೊಂದು ಸಮಿತಿಯನ್ನು ಮಾಡಿದ್ದೀರಿ. ಅದೇ ರೀತಿ ಮ್ಯಾನಿಫೆಸ್ಟೋ ಮಾಡುವಂಥದ್ದಕ್ಕೆ ಒಂದು ಸಮಿತಿಯನ್ನು ಮಾಡುವಂಥದ್ದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಮ್ಮ ಹೆಸರುಗಳನ್ನು ಇವತ್ತು ಮಾತಾಡ್ತೀನಿ. ರಾಜ್ಯಾಧ್ಯಕ್ಷರಿಗೆ ಆ ಹೆಸರುಗಳನ್ನು ರಾಜ್ಯಾಧ್ಯಕ್ಷರು ಅನೌನ್ಸ್ ಮಾಡುವಂಥದ್ದಕ್ಕೆ ಅವರಿಗೆ ನಾನು ವಿನಂತಿಯನ್ನು ನಾನು ಮಾಡೋದಿದ್ದೀನಿ. ಒಟ್ಟಾರೆ ನಮ್ಮ ಕೇಂದ್ರದ ನಾಯಕರು ನಮ್ಮ ಬರೋದ್ರೊಳಗಡೆ ಒಂದು ಹಂತದ ಚುನಾವಣಾ ತಯಾರಿಗಳನ್ನು ಮಾಡುವಂಥದ್ದು ಇವತ್ತು ಸಭೆಯ ಉದ್ದೇಶ. ಆ ಉದ್ದೇಶದಿಂದ ಇವತ್ತು ನಾವು ಕರೆದಿದ್ದೀವಿ. ಎರಡನೇದು, ಇವತ್ತು BLO ಏನು ಕೇಂದ್ರ ಸರ್ಕಾರ 20 ವರ್ಷಕ್ಕೊಂದ್ಸರಿ ಮಾಡುವಂಥ SIR, ನನಗನ್ಸುತ್ತೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಈ SIRಗೆ ಸರಿಯಾದಂಥ ಅಧಿಕಾರಿಗಳನ್ನೇ ಆಗ್ತಾ ಇಲ್ಲ. ಪ್ರತಿ ವಿಧಾನಸಭಾದಲ್ಲೂ ಅಲ್ಲಿ 25-30 ಜನ BLOಗಳು ಬರಬೇಕಾಗಿದ್ರೆ 10 ಜನ 11 ಜನ ಅಧಿಕಾರಿಗಳು ಬಂದಿದ್ದಾರೆ. ಎಲ್ಲ ಕಡೆ, ಇಡೀ ಬೆಂಗಳೂರು ಎಲ್ಲ ಕಡೆನೂ 30 ಜನ ಬರೋ ಕಡೆ 10 ಜನ 11 ಜನ ಬಂದಿದ್ದಾರೆ. ಕೇಳಿಸಿದ್ರೆ ಪಲ್ಸ್ ಪೋಲಿಯೋ ಏನೇನೋ ನಮಗೆ ಟ್ರಾನ್ಸ್ಫರ್ ಮಾಡಿಲ್ಲ, ನಮ್ಗೆ ರಿಲೀವ್ ಮಾಡಿಲ್ಲ, ನಮ್ಮನ್ನು ಕಳಿಸ್ಲಿಲ್ಲ, ನಮ್ಮ TA ಕೊಟ್ಟಿಲ್ಲ, DA ಕೊಟ್ಟಿಲ್ಲ ಅಂತ ಹೇಳಿ ಕಂಪ್ಲೇಂಟ್ಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಈ SIRಗೆ ಅಡೆತಡೆ ಮಾಡುವಂಥದ್ದಕ್ಕೆ ಪ್ರಾರಂಭದಲ್ಲೇ ಖ್ಯಾತೆಯನ್ನು ಶುರು ಮಾಡಿದ್ದಾರೆ. ಇವ್ರಿಗೆ ಸತ್ತಿರೋರ ಹೆಸರು ತೆಗೆಯೋದು ಇಷ್ಟ ಇಲ್ಲ, ಬಾಂಗ್ಲಾದೇಶದವ್ರ ಹೆಸರುಗಳನ್ನು ತೆಗೆಯೋಕೆ ಇಷ್ಟ ಇಲ್ಲ. ಇವ್ರಿಗೆ ಒಂದು ರೀತಿ ಯಾರು ರಿಯಲ್ ಮತದಾರರಿದ್ದಾರೆ, ಈ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡುವಂಥ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ರಕ್ಷಣೆ ಏನಿದ್ದಾರೆ, ಬ್ಯಾಲೆಟ್ ಪೇಪರ್, ಬ್ಯಾಲೆಟ್ ಬಾಕ್ಸ್, ಅದನ್ನು ಕಾಪಾಡುವಂಥದ್ದು ಈ ವೋಟರ್ಸ್. ಆ ವೋಟರ್ ನಿಜವಾದಂಥ ವೋಟರ್ಸ್ ಇರಬೇಕು, ಡೂಪ್ಲಿಕೇಟ್ ವೋಟರ್ಸ್ ಯಾರು ಇರಬಾರ್ದು. ಅದು SIRನ ಮೂಲ ಗುರಿ.